ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಗಳನ್ನು ನೋಡ್ತಾ ಇದ್ರೆ ನಗಬೇಕೋ ಅಳಬೇಕೋ ಒಂದು ಅರ್ಥ ಆಗ್ತಾ ಇಲ್ಲ. ಸದ್ಯ ಮೋದಿ ಅವರ ಪರಿಸ್ಥಿತಿನೂ ಹಿಂಗೆ ಇದೆ. ಅವರ ಆಡಳಿತದಲ್ಲಿ ಬದುಕ್ತಾ ಇರುವಂತಹ ನಮಗಳ ಪರಿಸ್ಥಿತಿನಂತೂ ಕೇಳಲೇಬೇಡಿ. ಅತ್ತ ಅಮೆರಿಕ ದುಬಾರಿ ಸುಂಕದ ಬೆದರಿಕೆ ಹಾಕ್ತಾ ಇದ್ರೆ, ಇತ್ತ ಪಕ್ಕದ ಚೀನಾ ಒಳಗಿಂದೊಳಗೆ ಪಾಕಿಸ್ತಾನಕ್ಕೆ ಕುಮ್ಮಕ್ಕು ಕೊಡ್ತಾ ನಮ್ಮ ಮೇಲೆ ಪಾಕಿಸ್ತಾನವನ್ನ ಚೂ ಬಿಡೋದಲ್ಲದೆ ಮೇಲ್ನೋಟಕ್ಕೆ ಇಂಡಿಯಾ ಚೀನಾ ಬಾಯ್ ಬಾಯ್ ಅಂತ ಹೊಸ ನಾಟಕನ ಶುರು ಬಿಟ್ಕೊಂಡಿದೆ. ಹಳೇದನ್ನೆಲ್ಲ ಮರೆತು ಚೀನಾ ಅಧ್ಯಕ್ಷರ ಜೊತೆ ಮತ್ತೆ ಕೈ ಮಿಲಾಯಿಸಿರುವಂತಹ ಪ್ರಧಾನಿ ಮೋದಿ ಮಾತ್ರ ಪಾಠ ಕಲಿತಾ ಇಲ್ಲ. ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಬಿಲ್ಡಪ್ ಕೊಡೋದು ಮಾತ್ರ ಬಿಡ್ತಾ ಇಲ್ಲ. ಫಾರಿನಲ್ಲಿ ಮೋದಿ ಹವಾ ನೋಡಿ ಅಂತ ಸ್ಟೇಟಸ್ ಹಾಕಿ ಜೈಕಾರ ಹಾಕ್ತಿರುವಂತಹ ಭಕ್ತರಿಗೆ ಈ ಜನ್ಮದಲ್ಲಂತೂ ಬುದ್ಧಿ ಬರಲ್ಲ. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಿರುತ್ತೆ, ದಯವಿಟ್ಟು ಕೊನೆವರೆಗೂ ನೋಡಿ. ಮೋದಿ ಅವರ ಆಪ್ತ ಗೆಳೆಯ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಮೆರಿಕಾದ ಅಧ್ಯಕ್ಷರಾದ ನಂತರ ಭಾರತ ಮತ್ತು ಅಮೆರಿಕಾದ ಸಂಬಂಧ ತೀರಾ ಹದಗೆಟ್ಟಿದ್ದಾವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಟ್ರಂಪ್ ಮೋದಿಯವರ ಗೆಳೆಯ ಅಂತ ನಾವು ಹೇಳ್ತಾ ಇರೋದಲ್ಲ. ಸ್ವತಃ ಪ್ರಧಾನಿ ಮೋದಿಯವರೇ ಅಮೆರಿಕಾಗೆ ಹೋಗಿ ಇವತ್ತು ಭಾರತದ ವಿರೋಧಿ ನಿಲುವು ತಾಳ್ತಾ ಇರುವಂತಹ ಟ್ರಂಪ್ ಪರವಾಗಿ ಅಲ್ಲಿನ ಚುನಾವಣೆಯಲ್ಲಿ ಪ್ರಚಾರವನ್ನು ನಡೆಸಿದರು. ಟ್ರಂಪ್ಗೆ ವೋಟ್ ಹಾಕಿ ಅಂತ ಅಮೆರಿಕಾದ ಜನಗಳಿಗೆ ಮನವಿ ಮಾಡಿದರು. ಅದು ಸಾಲದು ಅಂತ ಟ್ರಂಪ್ ಅವರನ್ನು ಭಾರತಕ್ಕೆ ಕರೆಸಿ ನಮಸ್ತೆ ಟ್ರಂಪ್ ಅನ್ನೋ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ರು. ಅಷ್ಟೇ ಯಾಕೆ, ತಮ್ಮ ಗೆಳೆಯ ಟ್ರಂಪ್ ಕಣ್ಣಿಗೆ ನಮ್ಮ ದೇಶದ ಬಡವರ ಗುಡಿಸಲುಗಳು ಕಾಣಬಾರದು ಅಂತ ಅಹಮದಾಬಾದ್ನಲ್ಲಿ ದಾರಿಯುದ್ದಕ್ಕೂ ಸ್ಲಮ್ಗಳಿಗೆ ಅಡ್ಡಲಾಗಿ ಗೋಡೆಗಳನ್ನು ಕೂಡ ನಿರ್ಮಿಸಲಾಗಿತ್ತು. ಅದೊಂದು ದೊಡ್ಡ ಕತೆ ಬಿಡಿ. ಈಗ ವಿಷಯಕ್ಕೆ ಬರೋಣ. ಸದ್ಯ ಜಗತ್ತಿನ ನಾನಾ ದೇಶಗಳ ಮೇಲೆ ಸುಂಕಾಸ್ತ್ರವನ್ನು ಪ್ರಯೋಗಿಸ್ತಾ ಇರುವಂತಹ ಟ್ರಂಪ್ ಭಾರತದ ಮೇಲೆ ದುಬಾರಿ 50% ಸುಂಕವನ್ನು ಹೇರಿದ್ದಾರೆ. ಅಷ್ಟೇ ಅಲ್ಲ, ಟ್ರಂಪ್ ಅಮೆರಿಕಾದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಕೂಡಲೇ ಮಾಡಿದ ಮೊದಲ ಕೆಲಸ ಅಂದರೆ ಅಮೆರಿಕಾದಲ್ಲಿದ್ದಂತಹ ಅಕ್ರಮ ವಲಸಿಗ ಭಾರತೀಯರನ್ನು ಹುಡುಕಿ ಅಮೆರಿಕಾದಿಂದ ಹೊರಗೆ ಹಾಕಿದ್ದು. ಒಂದೊಳ್ಳೆ ಬದುಕು ಕಟ್ಕೊಳ್ಳೋಕ್ಕೆ ಪ್ರಾಣಪಣಕ್ಕಿಟ್ಟು ಡಂಕಿ ರೂಟ್ ಮೂಲಕ ಅಮೆರಿಕ ಸೇರಿದ್ದಂತಹ ನಮ್ಮ ಭಾರತೀಯರನ್ನು ಟ್ರಂಪ್ ಸರ್ಕಾರ ಸುಮ್ಮನೆ ಹೊರಗಡೆ ಹಾಕಿದ್ದಲ್ಲ, ಕೈಗೆ ಕೋಳ ತೊಡಿಸಿ ಕ್ರಿಮಿನಲ್ಗಳ ಹಾಗೆ ಗಡಿಪಾರು ಮಾಡಿತ್ತು. ಟ್ರಂಪ್ ಈ ರೀತಿ ನಡೆದುಕೊಂಡಿದ್ದನ್ನು ನಮ್ಮ ದೇಶದ ವಿರೋಧ ಪಕ್ಷಗಳು ತೀವ್ರವಾಗಿ ಖಂಡಿಸಿದ್ದವು. ಆದರೆ ಪ್ರಧಾನಿ ಮೋದಿ ಮಾತ್ರ ಮೌನಕ್ಕೆ ಶರಣಾಗಿದ್ದರು. ಭಾರತೀಯ ಮೂಲದ ವಿದ್ಯಾರ್ಥಿಗಳಿಗೆ, ಉದ್ಯೋಗಿಗಳಿಗೆ ಅಮೆರಿಕಾದ ಟ್ರಂಪ್ ಸರ್ಕಾರ ವೀಸಾವನ್ನು ನಿರಾಕರಿಸ್ತಾ ಇದೆ. ಟ್ರಂಪ್ ಸರ್ಕಾರದ ಈ ನೀತಿಗಳಿಂದಾನೇ ಭಾರತೀಯ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳ ಮೇಲೆ ಅಮೆರಿಕಾದಲ್ಲಿ ದೌರ್ಜನ್ಯಗಳು ಹೆಚ್ಚಾಗ್ತಿದ್ದಾವೆ. ಟ್ರಂಪ್ ಥರ ಶ್ರೇಷ್ಠತೆಯ ವ್ಯಸನವನ್ನು ತಲೆಗೇರಿಸಿಕೊಂಡಿರುವಂತಹ ಹಲವು ಮಂದಿ ಅಮೆರಿಕನರು ಆಗಾಗ ಭಾರತೀಯರ ಮೇಲೆ ಹಲ್ಲೆ ನಡೆಸೋದು ಕಾಮನ್ ಅನ್ನೋ ಹಾಗಾಗ್ಬಿಟ್ಟಿದೆ. ಆ ವೈರಲ್ ವಿಡಿಯೋಗಳನ್ನು ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಇಷ್ಟೆಲ್ಲ ನಡೀತಿದ್ರು ಅಮೆರಿಕಾದಲ್ಲಿರುವಂತಹ ನಮ್ಮ ಸೋದರ ಸೋದರಿಯರ ಪರವಾಗಿ ಪ್ರಧಾನಿ ಮೋದಿ ಮಾತ್ರ ಧ್ವನಿ ಎತ್ತಲೇ ಇಲ್ಲ. ಇದಿಷ್ಟೇ ಅಲ್ಲ, ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ 26 ಮಂದಿ ಭಾರತೀಯರು ಹುತಾತ್ಮರಾದರು. ಈ ದಾಳಿಯ ಹಿಂದೆ ಪಾಕಿಸ್ತಾನದ ಷಡ್ಯಂತ್ರ ಇತ್ತು, ಪಾಕಿಸ್ತಾನದ ಸೇನೆಯ ಜನರಲ್ ಆಸಿಮ್ ಮುನೀರ್ ಅವರ ಕೈವಾಡ ಇತ್ತು ಅನ್ನೋದು ಜಗಜ್ಜಾಹೀರಾಗಿತ್ತು. ಇದಕ್ಕೆ ಪ್ರತಿಕಾರವಾಗಿ ನಮ್ಮ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ನಡೆಸಿ ಪಾಕಿಸ್ತಾನದಲ್ಲಿನ ಉಗ್ರರ ನೆಲೆಗಳನ್ನು ಹೊಡೆದುರುಳಿಸಿತ್ತು. ಕೊನೆಗೆ ಎರಡೂ ದೇಶಗಳ ನಡುವೆ ಕದನ ವಿರಾಮ ಏರ್ಪಟ್ಟಿತ್ತು. ಆದರೆ ಈ ಕದನ ವಿರಾಮದ ವಿಚಾರವನ್ನು ಜಗತ್ತಿನೆದುರು ಘೋಷಿಸಿದ್ದು ನಮ್ಮ ಭಾರತದ ಪ್ರಧಾನಿ ಮೋದಿ ಅವರಲ್ಲ, ಬದಲಿಗೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹೌದು, ಆ ಸಂದರ್ಭದಲ್ಲಿ ಟ್ರಂಪ್ ಹೇಳಿದ್ದು ಹೆಂಗಿತ್ತು ಅಂದರೆ, ನೀವು ಎರಡೂ ದೇಶದವರು ಹೀಗೆ ಕಿತ್ತಾಡ್ಕೊಂಡಿದ್ರೆ ನಾವು ಅಮೆರಿಕಾದವರು ನಿಮ್ಮ ಜೊತೆ ವ್ಯಾಪಾರ ವಹಿವಾಟು ಮಾಡಲ್ಲ ಅಂತ ಬೆದರಿಕೆ ಹಾಕದೆ ನೋಡಿ ಇಬ್ಬರು ಸೇನಾ ಕಾರ್ಯಾಚರಣೆಯನ್ನು ನಿಲ್ಲಿಸಿ ಕದನ ವಿರಾಮಕ್ಕೆ ಒಪ್ಕೊಂಡ್ಬಿಟ್ರು ಅಂತ ಹೇಳಿಕೆ ನೀಡಿದರು. ಟ್ರಂಪ್ ಇಲ್ಲಿವರೆಗೆ 25ಕ್ಕೂ ಹೆಚ್ಚು ಬಾರಿ ಈ ಮಾತುಗಳನ್ನು ಹೇಳಿದ್ದಾರೆ. ಭಾರತದ ಆರ್ಥಿಕತೆ ಸತ್ತೋಗಿದೆ ಅಂತಾರೆ. ಅಷ್ಟೇ ಯಾಕೆ, ಪಹಲ್ಗಾಮ್ ದಾಳಿಗೆ ಕಾರಣನಾದ ಪಾಕಿಸ್ತಾನ ಸೇನೆಯ ಆಸಿಮ್ ಮುನೀರ್ನನ್ನ ವೈಟ್ ಹೌಸ್ ಕರೆಸಿ ಊಟಕ್ಕೂ ಹಾಕಿ ಕಳಿಸಿದ್ದಾರೆ. ಟ್ರಂಪ್ ಪ್ರತಿ ಹಂತದಲ್ಲೂ ಹೀಗೆ ಭಾರತದ ವಿರೋಧಿಯಾಗಿ ನಡೆದುಕೊಂಡ್ರು ಪ್ರಧಾನಿ ಮೋದಿ ಮಾತ್ರ ತಮ್ಮ ಗೆಳೆಯ ಟ್ರಂಪ್ ಅನ್ನ ಯಾಕಪ್ಪ ಹಿಂಗೆ ಮಾಡ್ತಿದೀಯಾ, ಇದು ನಮ್ಮ ದೇಶದ ಮ್ಯಾಟ್ರು, ನಾವು ನೋಡ್ಕೋತೀವಿ, ನಿಂದೇನು ಮಧ್ಯ ಅಂತ ಪ್ರಶ್ನೆ ಮಾಡುವಂತಹ ಧೈರ್ಯ ತೋರಿಸ್ತಾ ಇಲ್ಲ. ಭಾರತದ ಮೇಲೆ 50% ಸುಂಕ ವಿಧಿಸಿದ ಕೂಡಲೇ ಇಷ್ಟು ದಿನಗಳ ಕಾಲ ಟ್ರಂಪ್ ಮೇರೆ ಬಾಯ್ ಅಂತಿದ್ದ ಮೋದಿ ಭಾರತದ ಬದ್ಧ ವೈರಿಯಾಗಿದ್ದ ಚೀನಾದ ಕಡೆಗೆ ವಾಲೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಚೀನಾ ಸಹವಾಸ ಮಾಡೋಕ್ಕೂ ಮುಂಚೆ ಮೋದಿಯವರು ಒಮ್ಮೆ ಹಳೆಯ ಘಟನೆಗಳನ್ನು ನೆನಪಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಅನ್ಸುತ್ತೆ. ಗಡಿ ವಿಚಾರದಲ್ಲಿ ದಶಕಗಳಿಂದ ಕಾಲು ಕೆದರಿಕೊಂಡು ಜಗಳಕ್ಕೆ ಬರ್ತಾ ಇರುವಂತಹ ಚೀನಾವನ್ನು ಎದುರಿಸುವಲ್ಲಿ ಮೋದಿ ಅವರ ನಾಯಕತ್ವ ಆರಂಭದಿಂದಲೂ ಎಡುತ್ತಾನೆ ಬಂದಿದೆ. ಅರುಣಾಚಲ ಪ್ರದೇಶ ಮತ್ತು ಲಡಾಖ್ನಲ್ಲಿ ಚೀನಾ ಭಾರತದ ಗಡಿಯನ್ನು ಆಕ್ರಮಿಸಿಕೊಂಡು ಹಳ್ಳಿಗಳ ಹೆಸರನ್ನು ಬದಲಿಸ್ತಿದೆ ಅನ್ನುವಂತಹ ಆಘಾತಕಾರಿ ಅಂಶಗಳು ವರದಿಯಾಗಿದ್ವು. ವಿರೋಧ ಪಕ್ಷಗಳು ಈ ಬಗ್ಗೆ ಧ್ವನಿಯನ್ನು ಎತ್ತುವಂತಹ ಪ್ರಯತ್ನ ಮಾಡಿದ್ವು. ಆದರೆ ಮೋದಿ ಮಾತ್ರ ಮೌನಕ್ಕೆ ಶರಣಾಗಿದ್ದರು. 2020 ಜೂನ್ನಲ್ಲಿ ಪೂರ್ವ ಲಡಾಖ್ನ ಗಲ್ವಾನ್ ಕಣಿವೆಯಲ್ಲಿ ಗಡಿ ವಿಚಾರವಾಗಿಯೇ ಚೀನಾದ ಸೈನಿಕರು ಮತ್ತು ನಮ್ಮ ಭಾರತೀಯ ಸೈನಿಕರ ನಡುವೆ ಘರ್ಷಣೆ ಉಂಟಾಯಿತು. ಘಟನೆಯಲ್ಲಿ ನಮ್ಮ 20 ಮಂದಿ ಸೈನಿಕರು ಹುತಾತ್ಮರಾದರು. ಚೀನಾದ ಸೈನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮೃತಪಟ್ಟಿದ್ದರು. ಆದರೆ ಸಾವಿನ ಸಂಖ್ಯೆಯನ್ನು ಅಲ್ಲಿನ ಸರ್ಕಾರ ಮುಚ್ಚಿಟ್ಟಿತ್ತು. ಸತ್ತಿರೋದು ಕೇವಲ 4 ಮಂದಿ ಅಂತ ಹೇಳಿತ್ತು. ಆಗ ನಮ್ಮ ಮೋದಿಜಿ ಮಾಡಿದ್ದೇನು ಗೊತ್ತಾ,
ನಮ್ಮ ಸೈನಿಕರ ಸಾವಿಗೆ ಕಾರಣವಾದಂತಹ ಚೀನಾದ ಮೇಲೆ ಪ್ರತಿಕಾರ ಅಂತ ಹೇಳಿ ಟಿಕ್ಟಾಕು, ವಿಚಾಟು, ಕ್ಯಾಮ್ ಸ್ಕ್ಯಾನರು ಈ ತರಹದ ಒಂದಿಷ್ಟು ಮೊಬೈಲ್ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ರಷ್ಟೇ. ಈಗ ನೋಡಿದ್ರೆ ಅವತ್ತು ನಮ್ಮ ಸೈನಿಕರ ಬಲಿದಾನದ ಪ್ರತೀಕಾರವಾಗಿ ಬ್ಯಾನ್ ಮಾಡಿದ್ದಂತಹ ಟಿಕ್ಟಾಕ್ ಮೇಲೆ ಹೇರಲಾಗಿದ್ದಂತಹ ನಿಷೇಧವನ್ನು ಹಿಂಪಡೆಯುವ ಮಾತುಕತೆ ನಡೀತಿದೆ ಅನ್ನುವಂತಹ ಸುದ್ದಿಗಳು ದಿನೇ ದಿನೇ ವರದಿಯಾಗ್ತಾ ಇದ್ದಾವೆ. ಟಿಕ್ಟಾಕ್ ಸದ್ಯದಲ್ಲೇ ಭಾರತಕ್ಕೆ ಮರಳಿ ಬರಲಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದೆಲ್ಲ ಹಳೆ ಕತೆ ಅಂತಾನೆ ಇಟ್ಕೊಳ್ಳೋಣ. ಮೊನ್ನೆ ನಡೆದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಂದರ್ಭದ ಹೊಸ ಕತೆ ಹೇಳ್ತೀನಿ ಕೇಳಿ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲೂ ಚೀನಾ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿತ್ತು. ಇದು ನಾವು ಹೇಳ್ತಾ ಇರೋ ಮಾತಲ್ಲ, ಸ್ವತಃ ನಮ್ಮ ಸೇನೆಯ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಸಿಂಗ್ ಪ್ರೆಸ್ ಮೀಟ್ ಮಾಡಿ ಇಡೀ ದೇಶದ ಜನಕ್ಕೆ ಹೇಳಿದ ಮಾತಿತ್ತು. ನಾವು ಅಟ್ ಎ ಟೈಮ್ ಪಾಕಿಸ್ತಾನದ ಜೊತೆ ಮಾತ್ರ ಅಲ್ಲ, ಚೀನಾದ ಜೊತೆಗೂ ಯುದ್ಧ ಮಾಡ್ತಾ ಇದ್ವಿ. ಪಾಕಿಸ್ತಾನದ ಸೇನೆಗೆ ಶಸ್ತ್ರಾಸ್ತ್ರಗಳನ್ನು ನೀಡ್ತಾ ನಮ್ಮ ಸೇನೆಯ ಮೂವ್ಮೆಂಟ್ಗಳ ಬಗ್ಗೆ ಪಾಕಿಸ್ತಾನಕ್ಕೆ ಚೀನಾ ಮುಂಚಿತವಾಗಿಯೇ ಮಾಹಿತಿಯನ್ನು ನೀಡ್ತಾ ಇತ್ತು ಅನ್ನೋದನ್ನು ಲೆಫ್ಟಿನೆಂಟ್ ಜನರಲ್ ವಿವರವಾಗಿ ಹೇಳಿದರು. ಇಷ್ಟಾದ ಮೇಲೂ ಮೋದಿ ಚೀನಾದ ವಿಚಾರದಲ್ಲಿ ದಿಟ್ಟ ನಿಲುವುಗಳನ್ನು ತೆಗೆದುಕೊಳ್ಳೋದನ್ನು ಬಿಟ್ಟು ಬಗಲಲ್ಲಿರೋ ಅದೇ ದುಶ್ಮನ್ ಜೊತೆಗೆ ಕೈ ಮಿಲಾಯಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ದೇಶಕ್ಕೆ ಹಿತ ಅನ್ನೋದನ್ನು ನೀವೇ ಒಮ್ಮೆ ಯೋಚನೆ ಮಾಡಿ. ಸೂಪರ್ ಪವರ್ ಆಗಬೇಕು ಅನ್ನೋ ಪೈಪೋಟಿಯಲ್ಲಿರುವಂತಹ ಚೀನಾ ಮತ್ತು ಅಮೆರಿಕ ತಮ್ಮ ಮೈಲೇಜ್ಗಾಗಿ ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತಕ್ಕೆ ಮಾಡ್ತಾ ಇರುವಂತಹ ಡ್ಯಾಮೇಜು ಅಷ್ಟಿಷ್ಟಲ್ಲ. ಹೇಳ್ತಾ ಹೋದರೆ ಮುಗಿಯದಷ್ಟಿದ್ದಾವೆ. ನಮ್ಮ ರೈತರು ಯೂರಿಯಾ ಗೊಬ್ಬರ ಸಿಗ್ತಿಲ್ಲ ಅಂತ ಒದ್ದಾಡ್ತಿದಾರಲ್ಲ, ಅದಕ್ಕೂ ಇದೇ ಚೀನಾ ಕಾರಣ. ಯೂರಿಯಾ ಗೊಬ್ಬರಕ್ಕೆ ಭಾರತ ಚೀನಾದ ಮೇಲೆ ಅವಲಂಬಿತವಾಗಿದೆ, ಡಿಪೆಂಡ್ ಆಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಚೀನಾ ಭಾರತಕ್ಕೆ ರಸಗೊಬ್ಬರದ ಪೂರೈಕೆಯನ್ನು ನಿಲ್ಲಿಸಿದೆ. ಈ ವಿಚಾರವನ್ನ ಇತ್ತೀಚೆಗೆ ನಮ್ಮ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರೇ ಹೇಳಿದ್ದಾರೆ. ಇಷ್ಟೆಲ್ಲ ಆದರೂ ನಮ್ಮ ಪ್ರಧಾನಿ ಮೋದಿ ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಅಮೆರಿಕ ತಿವಿದ್ರೆ ಚೀನಾ ಕಡೆ ವಾಲ್ಕೊಳ್ತಾರೆ, ಚೀನಾ ತಿವಿದ್ರೆ ಅಮೆರಿಕ ಕಡೆ ವಾಲ್ಕೊಳ್ತಾರೆ. ಇದನ್ನ ಯಾರಾದರೂ ಡಿಪ್ಲೊಮಸಿ ಅಂತ ಕರೆಯೋಕೆ ಸಾಧ್ಯ? ಕೊನೆಯದಾಗಿ ಇನ್ನೊಂದು ಮಾತನ್ನ ಹೇಳೋದಿದೆ. ಪಹಲ್ಗಾಮ್ ಅಟ್ಯಾಕ್ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋ ಕಾರಣಕ್ಕೆ ನಮ್ಮವರ ಮೇಲೆ ದಾಳಿ ನಡೆಸಿದಂತಹ ಉಗ್ರರ ನೆಲೆಗಳು ಪಾಕಿಸ್ತಾನದಲ್ಲಿ ಇದಾವೆ ಅನ್ನೋ ಕಾರಣಕ್ಕೆ ಪ್ರತಿಕಾರ ತೀರಿಸ್ಕೊಳ್ಳೋಕೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗಿತ್ತು ಅಲ್ವಾ? ಅದಾದ ನಂತರ ಈ ವಿಚಾರವನ್ನ ಜಾಗತಿಕ ಸಮುದಾಯಕ್ಕೆ ಮನವರಿಕೆ ಮಾಡಿಕೊಡೋಕೆ ಅಂತ ಸರ್ವ ಪಕ್ಷಗಳ ನಿಯೋಗವನ್ನ ಕೂಡ ವಿದೇಶಗಳಿಗೆ ಕಳಿಸ್ಕೊಡ್ಲಾಗಿದೆ. ಸರ್ವ ಪಕ್ಷಗಳ ನಾಯಕರೆಲ್ಲ ಸೇರಿ ಪಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಜಾಗತಿಕ ಸಮುದಾಯಕ್ಕೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದೆ. ಆದ್ರೆ ಬಿಹಾರದ ಎಲೆಕ್ಷನ್ ರ್ಯಾಲಿಯಲ್ಲಿ ಬಿಂದಾಸ್ ಆಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸುವಂತಹ ಮಾತನಾಡೋ ಇದೇ ಮೋದಿಜಿ ತಿಯಾನ್ಜಿನ್ನಲ್ಲಿ ನಡೆದಂತಹ ಶೃಂಗಸಭೆಯಲ್ಲಿ ಅದೇ ಪಾಕಿಸ್ತಾನದ ಪ್ರಧಾನಿ ಮತ್ತದೇ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದಂತಹ ಚೀನಾದ ಅಧ್ಯಕ್ಷರು ಎದುರಿಗಿದ್ರು. ಎರಡೂ ದೇಶಗಳು ಭಯೋತ್ಪಾದನೆಗೆ ಬೆಂಬಲ ನೀಡುತ್ತಿದ್ದಾವೆ ಅನ್ನೋದನ್ನ ಕುಲ್ಲಾಗಿ ಹೇಳೋ ಧೈರ್ಯ ಮಾಡಲಿಲ್ಲ. ಅದರ ಬದಲಿಗೆ ಇಬ್ಬಗೆಯ ನೀತಿ ಒಳ್ಳೆಯದಲ್ಲ ಅಂತ ಗುನುಗಿ ಸುಮ್ಮನಾಗ್ಬಿಟ್ರು. ಇದನ್ನ ಯಾವ ಸೀಮೆ ವಿದೇಶಾಂಗ ನೀತಿ ಅಂತ ಕರಿಬೇಕು ಅನ್ನೋದನ್ನ ನೀವೇ ಹೇಳಿ. ಮೋದಿ ಜಾಗತಿಕ ನಾಯಕರ ಜೊತೆ ನಿಂತು ನಡೆದಾಡ್ತಾ ಇರುವಂತಹ ವಿಡಿಯೋಗಳನ್ನು ವೈರಲ್ ಮಾಡಿ ಜೈಕಾರ ಹಾಕೋದ್ರಿಂದ ನಮ್ಮ ದೇಶದ ವಿದೇಶಾಂಗ ನೀತಿ ಗಟ್ಟಿಯಾಗೋದಿಲ್ಲ ಅನ್ನೋದು ಅವರ ಸಂಪುಟದ ಸಹೋದ್ಯೋಗಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕಿದೆ. ನಮ್ಮ ಜನನು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕಿದೆ. ಇಲ್ಲಾಂದ್ರೆ ಸೂಪರ್ ಪವರ್ ಆಗೋ ಹವಣಿಕೆಯಲ್ಲಿರುವಂತಹ ಅಮೆರಿಕ ಮತ್ತು ಚೀನಾ ನಡುವಿನ ಮುಸುಕಿನ ಗುದ್ದಾಟದಲ್ಲಿ ಮೈ ಹಣ್ಣಾಗೋದು ಮಾತ್ರ ನಮ್ಮದು. ನಮಸ್ಕಾರ.